ಕೂಡಿ ಬಂದಿರುವಂಥ ಆತ್ಮೀಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಸಮಯದಲ್ಲಿ ನಾವು ದೇವರ ಅತ್ಯಮೂಲ್ಯವಾದಂಥ ಮಾತುಗಳನ್ನು ಕೇಳಿ ಆದರಣೆಯನ್ನು, ಉತ್ತೇಜನವನ್ನು, ಕ್ರಿಸ್ತ ನಂಬಿಕೆಯಲ್ಲಿ ದೃಢತೆಯನ್ನು ಹೊಂದಲಿಕ್ಕಾಗುವ ಹಾಗೆ ಈ ಒಂದು ಭಾಗದಲ್ಲಿ ನಾವು ಪ್ರಾರ್ಥನೆ ಮೂಲಕ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ಪ್ರವೇಶವನ್ನು ನಾವು ಪಡೆದುಕೊಳ್ಳೋಣ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ಪರಿಶುದ್ಧವಾದ ಘನವುಳ್ಳ ನಾಮಕ್ಕೆ ಸ್ತೋತ್ರಗಳು, ಕೃತಜ್ಞತೆಗಳ ತಂದೆ. ಈ ಸಮಯವನ್ನು ನಮಗೋಸ್ಕರ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಿ ತಂದೆ, ನಿನ್ನ ಗ್ರಂಥದ ಒಟ್ಟಿಗೆ ಸಮಯವನ್ನು ಕಳೀಲಿಕ್ಕಾಗುವಂತೆ, ನಿನ್ನ ಆಲೋಚನೆಗಳನ್ನು ಕೇಳಲಿಕ್ಕಾಗುವಂತೆ, ನಿನ್ನ ಮನಸ್ಸಿನ ಭಾವನೆಗಳನ್ನು, ನಿನ್ನ ಸಂಕಲ್ಪದ ಸಂಗತಿಗಳನ್ನು ಅರಿತುಕೊಳ್ಳಲಿಕ್ಕಾಗುವಂತೆ ಮತ್ತೊಂದು ಅವಕಾಶವನ್ನು ನಮ್ಮ ಜೀವಿತಕ್ಕೆ ಅನುಗ್ರಹಿಸಿ ಈ ರೀತಿಯಾಗಿ ನಮ್ಮನ್ನು ನಡೆಸುತ್ತಿರುವಂಥ ವಿಧಾನಕ್ಕಾಗಿ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಒಂದು ಸಮಯವನ್ನು ನಮಗೋಸ್ಕರ ಆಶೀರ್ವದಿಸಿ ಅನುಗ್ರಹಿಸು ತಂದೆ. ಆ ಮೂಲಕ ನೀನು ಕೋರಿಕೊಂಡಂಥ ಜೀವಿತವನ್ನು ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನಾವು ನಿನಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಿಕ್ಕಾಗುವಂತಹ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸು, ಬಲಪಡಿಸು ಎಂಬುದಾಗಿ ಈ ಪ್ರಾರ್ಥನೆಯನ್ನು ನಿನ್ನ ಪ್ರಿಯ ಕುಮಾರನು ನಮ್ಮ ಒಡೆಯನಾದಂತಹ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ, ಪ್ರತಿಯೊಂದು ಹಂತದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾದ್ರೆ ಅವುಗಳಲ್ಲಿ ತಾನು ಯಶಸ್ಸನ್ನು, ಲಾಭವನ್ನು, ಜಯವನ್ನು ಪಡ್ಕೊಳ್ಬೇಕು ಎಂಬುದಾಗಿ ಸುದೀರ್ಘವಾದಂತಹ ಪರಿಶೀಲನೆಯನ್ನು, ಆಲೋಚನೆಯನ್ನು, ಸಿದ್ಧತೆಯನ್ನು ಮತ್ತು ಎಚ್ಚರಿಕೆಯನ್ನು ವಹಿಸುವಂಥದ್ದು ನಮಗೆ ಸರ್ವೇ ಸಾಮಾನ್ಯವಾಗಿ ಕಂಡುಬರ್ತದೆ. ಅದು ಒಳ್ಳೆಯದೇ, ಅದು ಒಳ್ಳೆಯದೇ. ಆದರೆ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಮೂಲಕ ತಂದೆಯಾದಂಥ ದೇವರಿಗೆ ಮಕ್ಕಳಾಗಿರ್ತಕ್ಕಂತಹ ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರು ಕೂಡ ಲೋಕದಲ್ಲಿರ್ತಕ್ಕಂತಹ ಮನುಷ್ಯರ ಈ ರೀತಿಯಾದಂತಹ ಒಂದು ಸಿದ್ಧತೆ, ಎಚ್ಚರಿಕೆ, ಪೂರ್ವ ಯೋಜನೆಗಳನ್ನು ಕುರಿತಾದಂತಹ ಒಂದು ವಿಶೇಷವಾದಂತಹ ಒಂದು ಆಲೋಚನೆಗಿಂತ ಹೆಚ್ಚಾಗಿ ಕ್ರೈಸ್ತರು ಕೂಡ ಬಹಳ ತೀವ್ರವಾದಂಥ ರೀತಿಯಲ್ಲಿ ಈ ಸಿದ್ಧತೆಯ ಬಗ್ಗೆ, ಎಚ್ಚರದಿಂದಿರುವಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಮರಿಬಾರದು ಪ್ರಿಯರೇ. ಸೊ ಹಾಗಾಗಿ ಈ ಎಚ್ಚರಿಕೆ ಮತ್ತು ಸಿದ್ಧತೆ ಅನ್ನುವಂತಹ ವಿಷಯದಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಅನೇಕ ಉಪಮಾನಗಳನ್ನು, ಸಾಮ್ಯಗಳನ್ನು ನಮಗೆ ತಿಳಿಸುವಂಥದ್ದನ್ನು ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯದಲ್ಲಿ ಬುದ್ಧಿವಂತ ಕನ್ಯೆಯರು, ಬುದ್ಧಿ ಇಲ್ಲದ ಕನ್ಯೆಯರು ಎಂಬುದಾಗಿ ಗುರುತಿಸುವಂತಹ ಒಂದು ವಿಶೇಷವಾದಂಥ ಒಂದು ಸಾಮ್ಯವನ್ನು, ಉಪಮಾನವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಪ್ರಸ್ತಾಪಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಬುದ್ಧಿವಂತರು, ಬುದ್ಧಿ ಇಲ್ಲದವರು ಎಂಬುದಾಗಿ ತೀರ್ಮಾನಿಸುವುದಕ್ಕೆ ಮಾನದಂಡ ಏನು ಅಂತಂದರೆ, ಬುದ್ಧಿವಂತ ಕನ್ಯೆಯರು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೋಸ್ಕರ, ಮದಲಿಂಗನನ್ನು ಗೌರವಯುತವಾಗಿ ಸ್ವಾಗತಿಸಿಕೊಳ್ಳುವುದಕ್ಕೋಸ್ಕರ, ಮದಲಿಂಗನ ಸಹವಾಸ ಅನ್ಯೋನ್ಯತೆಯಲ್ಲಿ, ಆತನ ವಿವಾಹದ ಸಂತೋಷದ ಕೂಟದಲ್ಲಿ ಭಾಗಿಯಾಗುವುದಕ್ಕೋಸ್ಕರ ಅವರು ಆತನನ್ನು ಗೌರವಯುತವಾಗಿ ಸ್ವಾಗತಿಸುವುದಕ್ಕೋಸ್ಕರ ದೀಪಗಳನ್ನು ಅವರು ಸಿದ್ಧ ಮಾಡಿಕೊಳ್ಳುವುದು ಮಾತ್ರವಲ್ಲದೆ
ದೀಪಗಳು ನಿರಂತರವಾಗಿ ಉರಿಯುವುದಕ್ಕೆ ಅವಶ್ಯಕತೆ ಇರುವಂತಹ ಆ ಒಂದು ಎಣ್ಣೆಯನ್ನು ಕೂಡ, ದೀಪದ ಎಣ್ಣೆಯನ್ನು ಕೂಡ ಅವರು ಸಿದ್ಧಪಡಿಸಿ ಇಟ್ಟುಕೊಳ್ಳುವಂಥದ್ದನ್ನು ನಾವು ಗಮನಿಸ್ತೇವೆ. ಅದೇ ರೀತಿ ಬುದ್ಧಿ ಇಲ್ಲದ ಕನ್ನಿಕೆಯರು ಎಂಬುದಾಗಿ ಪರಿಗಣಿಸುವುದಕ್ಕೆ ಮಾನದಂಡ, ಅವರು ಕೇವಲ ಉರಿಯುವಂತಹ ದೀಪವನ್ನು ಸಿದ್ಧಪಡಿಸಿಕೊಂಡು ಬಂದಿದ್ದಾರೆಯೇ ಹೊರತು ಆ ದೀಪ ನಿರಂತರವಾಗಿ ಉರಿಯುವುದಕ್ಕೆ ಅವಶ್ಯಕತೆ ಇರುವಂತಹ ಆ ದೀಪದ ಎಣ್ಣೆಯನ್ನು ಅವರು ಸಿದ್ಧಪಡಿಸಿಕೊಳ್ಳಲಿಲ್ಲ, ತರಲಿಲ್ಲ. ಸೊ ಹಾಗಾಗಿ ಈ ಒಂದು ಆಧಾರದಿಂದ ಬುದ್ಧಿವಂತರು ಮತ್ತು ಬುದ್ಧಿ ಇಲ್ಲದ ಕನ್ನಿಕೆಯರು ಎಂಬುದಾಗಿ ನಾವು ವಿಭಾಗಿಸಲ್ಪಡುವಂಥದ್ದನ್ನು ಆ ಒಂದು ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಸೊ ಇದರಿಂದ ಕ್ರೈಸ್ತರಾದಂಥ ನಮಗಳಿಗೆ ಕರ್ತನಾದಂಥ ಯೇಸು ಕ್ರಿಸ್ತನು ಕೊಡುವಂಥ ಒಂದು ಸಂದೇಶ ಬಹಳ ವಿಶೇಷ ಆಗಿದೆ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯದ ಇಂದಿನ ಕೆಲವೊಂದು ವಚನ ಭಾಗಗಳನ್ನು ನಾವು ಗಮನಿಸಿದ್ರೆ, ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆ ದಿನ, ಅಂದರೆ ಕ್ರಿಸ್ತನ 2ನೇ ಬರೋಣದ ದಿನದ ವಿಷಯದಲ್ಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಹೇಳ್ತಕ್ಕಂಥ ಒಂದು ವಿಶೇಷ ಮಾತನ್ನು ನಾವು ಗಮನಿಸಿದ್ರೆ, ಆ ದಿನದ ವಿಷಯದಲ್ಲಿ, ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತನ 2ನೇ ಬರೋಣದ ವಿಷಯದಲ್ಲಿ ಪರಲೋಕದಲ್ಲಿರ್ತಕ್ಕಂತಹ ದೇವದೂತರಿಗೂ ಕೂಡ ಆ ದಿನದ ವಿಷಯದ ಬಗ್ಗೆ ಗೊತ್ತಿಲ್ಲ, ಮತ್ತು ಮಗನು ಅಂದರೆ ಕರ್ತನಾದಂಥ ಯೇಸು ಕ್ರಿಸ್ತನಿಗೂ ಕೂಡ ಗೊತ್ತಿಲ್ಲ, ಆದರೆ ತಂದೆಯೊಬ್ಬನಿಗೆ ಗೊತ್ತಿದೆ ಎಂಬುದಾಗಿ ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 36ನೇ ವಚನದಲ್ಲಿ ನಾವು ವಿಷಯವನ್ನು ಗಮನಿಸ್ತೇವೆ. ಹಾಗಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನದ ವಿಷಯದಲ್ಲಿ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಆತ ಯಾವಾಗ ಬರ್ತಾನೆ, ಯಾವ ಸಮಯದಲ್ಲಿ ಬರ್ತಾನೆ ಅನ್ನುವಂತಹ ತಿಳುವಳಿಕೆಯನ್ನು ಹೊಂದುವಂಥದ್ದು ನಿಮಗೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಸೊ ಯಾತಕ್ಕೋಸ್ಕರ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ ಅಂತಂದರೆ, ಕರ್ತನ ಶಿಷ್ಯರಾಗಿರ್ತಕ್ಕಂಥವ್ರು ಕರ್ತನಾದಂಥ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಕ್ಕಂಥವ್ರು, ದೇವರು ಸಂಕಲ್ಪಿಸಿ ನಿರ್ಮಿಸಿದಂತಹ ಆ ಮಹಾ ಲೋಕವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೋಸ್ಕರ ಅವರು ನಿರಂತರವಾದಂತಹ ಪರಿಶುದ್ಧವಾದಂತಹ ಒಂದು ಪ್ರತ್ಯೇಕವಾದಂತಹ ದೇವರ ಸಂಕಲ್ಪಕ್ಕನುಸಾರವಾದಂತಹ ದೇವರು ಸಂತೋಷಪಡಿಸುವಂತಹ ಜೀವಿತವನ್ನು ಜೀವಿಸುವುದರಲ್ಲಿ ಅವರು ನಿರಂತರವಾಗಿ ಕಾರ್ಯಪ್ರವೃತ್ತರಾಗಿರಬೇಕು ಎಂಬುವಂಥದ್ದು ದೇವರ ಒಂದು ಆಲೋಚನೆ. ಹಾಗಾಗಿ ಆ ಒಂದು ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು ಅಂತ ಹೇಳ್ತಾರೆ. ಹಾಗಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ಪ್ರತ್ಯಕ್ಷತೆಯ ಆ ದಿನ, ಆ ವಿಷಯದ ಬಗ್ಗೆ ನೀವು ತಿಳ್ಕೊಳ್ಳುವಂಥದ್ದು ಅವಶ್ಯ ಇಲ್ಲ ಎಂಬುದಾಗಿ ಪರಿಶುದ್ಧಾತ್ಮನು ಕೂಡ ಅಪೊಸ್ತಲನಾದಂತಹ ಪೌಲನ ಮೂಲಕ ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಕೂಡ ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ ಅಂತ ಹೇಳ್ತಾನೆ. ಯಾವ ಕಾಲ, ಯಾವ ಗಳಿಗೆ ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆಯ ದಿನ, ಆ ಒಂದು ಕಾಲ, ಆ ಒಂದು ಗಳಿಗೆ ವಿಷಯದಲ್ಲಿ ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನವನ್ನ ಮತ್ತು 15ನೇ ವಚನವನ್ನು ನಾವು ಗಮನಿಸಿದ್ರೆ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಎಂಬುದಾಗಿ ಕರ್ತನ ಪ್ರತ್ಯಕ್ಷತೆಯ ವಿಷಯದಲ್ಲಿ ಆತನು ಇಲ್ಲಿ ಪ್ರಸ್ತಾಪಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಈ ರೀತಿಯಾದಂತಹ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನದ ವಿಷಯದಲ್ಲಿ ಆ ಕಾಲ ಮತ್ತು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯಕತೆ ಇಲ್ಲ, ಅದನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ನಿಮಗಿಲ್ಲ ಎಂಬುದಾಗಿ ಪರಿಶುದ್ಧಾತ್ಮನು ಬಯಲ್ಪಡಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ನಾವು ಯಾವಾಗಲೂ ಕೂಡ ಸಿದ್ಧರಾಗಿರ್ಬೇಕು. ಆತ್ಮ ಸಂಬಂಧವಾದಂತಹ ಈ ಪರಿಶುದ್ಧವಾದಂತಹ ಜೀವಿತ ಕೇವಲ ತಾತ್ಕಾಲಿಕವಾಗಿ ಯಾವುದೋ ಒಂದು ಸಮಯಕ್ಕೆ, ಯಾವುದೋ ಒಂದು ದಿನಕ್ಕೆ, ಯಾವುದೋ ಒಂದು ವರ್ಷಕ್ಕೆ, ಯಾವುದೋ ಒಂದು ಗಳಿಗೆಗೆ ಸೀಮಿತವಾಗಿರಲಾರದೆ ಈ ಒಂದು ಪರಿಶುದ್ಧ ಜೀವಿತ ನಿತ್ಯ ನಿರಂತರವಾದಂತಹ ರೀತಿಯಲ್ಲಿ ಸಾಗ್ತಾನೇ ಇರಬೇಕು
ನಿರಂತರವಾಗಿರಬೇಕು ಅನ್ನುವಂಥದ್ದು ದೇವರ ಒಂದು ಆಶಯ, ಕರ್ತನಾದ ಯೇಸು ಕ್ರಿಸ್ತನ ಒಂದು ಆಶಯ. ಹಾಗಾಗಿ ಈ ವಿಷಯದಲ್ಲಿ ಕ್ರೈಸ್ತರಾದಂತಹ ನಾವುಗಳು ಎಚ್ಚರಿಕೆಯಿಂದಿರಬೇಕು ಮತ್ತು ಸಿದ್ಧವಾಗಿರಬೇಕು ಅನ್ನುವಂಥದ್ದು ಬಹಳ ಅವಶ್ಯಕತೆ ಇದೆ. ಅದನ್ನೇ ನಾವು ಮತ್ತೊಂದು ಸಾರಿ ವಾಕ್ಯ ಭಾಗವನ್ನು ಗಮನಿಸ್ತಾ ನಾವು ಮುಂದೆ ಸಾಗುವುದಾದ್ರೆ, ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯದಲ್ಲಿ ಇದೆಲ್ಲ ಉಪಮಾನ ನಮಗೆಲ್ಲ ಗೊತ್ತಿದೆ. ತದನಂತರ 13ನೇ ವಚನದಲ್ಲಿ, ಮತ್ತಾಯನ ಬರೆಸುವಾರ್ತೆ 25ನೇ ಅಧ್ಯಾಯ 13ನೇ ವಚನದಲ್ಲಿ, ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ ಅಂತ ಹೇಳ್ತಾನೆ. ನಂಬರ್ 1 ಎಚ್ಚರವಾಗಿರ್ರಿ, ಎರಡನೇದ್ದು ಸಿದ್ಧರಾಗಿರ್ರಿ ಅಂತ ಹೇಳ್ತಾನೆ. ಸೊ ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸಿದ್ಧತೆ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಬಹು ವಿಶೇಷವಾಗಿ ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರಿಗೂ ಕೂಡ ಈ ಎಚ್ಚರಿಕೆ ಸಿದ್ಧತೆ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಎಂಬುದನ್ನ ನಾವು ಯಾವತ್ತೂ ಮರಿಬಾರ್ದು. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ಇವತ್ತು ಬಲಪಡಿಸ್ತಾ ಇದ್ದಾನೆ, ಎಚ್ಚರಿಸ್ತಾ ಇದ್ದಾನೆ, ನೀವು ಸಿದ್ಧವಾಗಿರ್ರಿ ಎಂಬುದಾಗಿ ನಮ್ಮನ್ನ ಕೋರ್ತಾ ಇದ್ದಾನೆ. ಕಾರಣ ಏನಂತಂದ್ರೆ, ನಮಗೋಸ್ಕರ ಸಿದ್ಧವಾಗಿರುವಂತಹ ಆ ಸ್ವಾಸ್ಥ್ಯವನ್ನ ನಾವು ಸ್ವತಂತ್ರಿಸಿಕೊಳ್ಳಬೇಕು ಅಂತಂದ್ರೆ ಅರ್ಥ ಶಾಶ್ವತವಾಗಿ ನಮ್ಮದಾಗಿಸಿಕೊಳ್ಳಬೇಕು, ಅದು ನಂದು, ನನ್ನ ಸ್ವಾಸ್ಥ್ಯ ಅನ್ನುವಂತಹ ಸ್ಥಿತಿಯಲ್ಲಿ ನಾನು ಅದನ್ನ ಸ್ವತಂತ್ರಿಸಿಕೊಳ್ಳುವುದಕ್ಕೆ ನಾನು ಸಿದ್ಧನಾಗಬೇಕು. ಹಾಗಾಗಿ ಅದನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಇಂಥದ್ದೇ ಸಮಯ, ಇಂಥದ್ದೇ ದಿನ ಅಂತೇಳಿ ಕರ್ತನಾದ ಯೇಸು ಕ್ರಿಸ್ತನಾಗಲಿ, ತಂದೆಯಾದಂಥ ದೇವರಾಗಲಿ, ಪರಿಶುದ್ಧಾತ್ಮನಾಗಲಿ ಎಲ್ಲಿಯೂ ಕೂಡ ಅದನ್ನ ಸೂಚಿಸಿಲ್ಲ ನಮಗೆ. ಇಂಥದ್ದು ದಿನನೇ ಬರ್ತಾನೆ ಅಂತೇಳಿ ಚರಿತ್ರೆಯಲ್ಲಿ ಅನೇಕರು ಕೂಡ ಈ ಕರ್ತನ ಪ್ರತ್ಯಕ್ಷತೆಯ ದಿನದ ವಿಷಯದಲ್ಲಿ ಏನೆಲ್ಲ ತಮ್ಮ ಊಹಾಪೋಹಗಳನ್ನು, ಕಾಲ್ಪನಿಕವಾದಂತಹ ಆಲೋಚನೆಗಳನ್ನು ಜನರ ಮನಸ್ಸಿನಲ್ಲಿ ಬಿತ್ತುವುದರ ಮುಖಾಂತರ ಅದರಲ್ಲಿ ಅವರು ವಿಫಲರಾಗಿದ್ದಾರೆ. ಇಂಥ ವರ್ಷದಲ್ಲೇ ಯೇಸು ಕ್ರಿಸ್ತನು ಬರ್ತಾನೆ, ಇಂಥ ದಿನದಲ್ಲೇ ಬರ್ತಾನೆ, ಇಷ್ಟನೇ ಇಸ್ವಿಲೇ ಬರ್ತಾನೆ ಎಂಬುದಾಗಿ ಅನೇಕರು ತಮ್ಮನ್ನು ತಾವು ನಿಜವಾಗಿ ದೇವರ ಮನುಷ್ಯರೆಂಬುದಾಗಿ ರುಜುವಾತು ಪಡಿಸಿಕೊಳ್ಳೋದಕ್ಕೋ ಅಥವಾ ಅನೇಕರ ಆಲೋಚನೆಗಳನ್ನು, ಮನಸ್ಸುಗಳನ್ನು ತಮ್ಮೆಡೆಗೆ ಆಕರ್ಷಿಸಿಕೊಳ್ಳುವುದಕ್ಕೋಸ್ಕರನೋ, ಒಟ್ಟಾರೆ ಯಾವ ಉದ್ದೇಶದಿಂದ ಅವರು ಹಾಗೆ ಹೇಳಿದರೋ ಗ್ರಂಥವು ಮಾತ್ರ ಅದಕ್ಕೆ ಒಪ್ಪಲ್ಲ, ಅದಕ್ಕೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಆ ಒಂದು ವಿಷಯದಲ್ಲಿ ಗ್ರಂಥ ಇವತ್ತು ಸೈಲೆಂಟ್ ಆಗಿದೆ. ಯಾಕೆ ಸೈಲೆಂಟ್ ಆಗಿದೆ ಅಂತಂದ್ರೆ, ನಾವು ನಿರಂತರವಾದಂತಹ ಪರಿಶುದ್ಧವಾದಂತಹ ಜೀವಿತವನ್ನು ಜೀವಿಸುವುದರಲ್ಲಿ ಮುಂದುವರಿತಾನೇ ಇರಬೇಕು ಅಂತೇಳಿ. ಹಾಗಾಗಿ ಕ್ರೈಸ್ತರಾದಂಥ ನಮಗಳಿಗೆ ದೇವರು ಕೊಟ್ಟಂತಹ ಈ ಒಂದು ಆಯುಷ್ಕಾಲ ಏನಕ್ಕೆ ಅಂತಂದ್ರೆ, ಇದು ಸಿದ್ಧತೆಗೋಸ್ಕರ ನಿತ್ಯ ಜೀವವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಿದ್ಧತೆಗೋಸ್ಕರ ದಯಪಾಲಿಸಿಕೊಟ್ಟಂತಹ ಈ ಜೀವಿತ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಕೂಡ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಒಂದು ವಿಷಯದಲ್ಲಿ ಆತನಿಗೆ ವಿವಾಹವಾಗತಕ್ಕ ಕನ್ನಿಕೆ ಸಿದ್ಧಳಾಗಬೇಕು ಎಂಬುದಾಗಿ ನಾವು ಗ್ರಂಥದಲ್ಲಿ ಗಮನಿಸ್ತೇವೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಗಮನಿಸ್ತೇವೆ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಯಾರು ಅಂತಂದ್ರೆ ಯಜ್ಞದ ಕುರಿಯಾದ ಆತನು. ಆತನ ವಿವಾಹ ಆಗುವಂತಹ ಕಾಲ ಸನ್ನಿಹಿತವಾಯಿತು, ಹತ್ರ ಆಯ್ತು. ಆತನಿಗೆ ವಿವಾಹವಾಗುವ ಕನ್ಯೆ ಯಾರು? ಈ ಕನ್ಯೆ ಅಂತಂದ್ರೆ ಸಭೆ. ಕರ್ತನಾದ ಯೇಸು ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತ ಸಭೆ. ಅದಕ್ಕೆ ಎಫೆಸ ಪತ್ರಿಕೆಯಲ್ಲಿ ನಾವು ಆ ಸಭೆಯ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಏನನ್ನ ಹೇಳ್ತಾ ಇದ್ದಾನಂತಂದ್ರೆ, ಎಫೆಸ ಪತ್ರಿಕೆಯಲ್ಲಿ ನಾವು ವಿಷಯವನ್ನು ಆಲೋಚನೆ ಮಾಡಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ
25ನೇ ವಚನದಿಂದ ವಿಷಯವನ್ನು ಗಮನಿಸಿದ್ರೆ, ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಆತನು ಅದನ್ನು ಪ್ರತಿಷ್ಠೆಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಅದನ್ನು ಅಂತಂದ್ರೆ ಸಭೆಯನ್ನು ಕಳಂಕ, ಸೊಕ್ಕು ಮುಂತಾದದ್ದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಅಂತ ಹೇಳ್ತಾರೆ. ಹಾಗಾಗಿ ಸಭೆಯ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತೋರ್ಪಡಿಸುವಂತಹ ಒಂದು ಕಾರ್ಯವೈಖರಿಯನ್ನ, ಆ ಸಭೆ ಯಾವ ರೀತಿಯಾಗಿ ಶುದ್ಧವಾಗಿರಬೇಕು, ನಿರ್ದೋಷವಾಗಿರಬೇಕು, ಯಾವ ಕಳಂಕ ಸುಕ್ಕು ಇಲ್ಲದಂತಹ ಶುದ್ಧ ಕನ್ನಿಕೆಯ ರೀತಿಯಲ್ಲಿ ಇರಬೇಕು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಬಯಸುವಂಥದ್ದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದೇ ರೀತಿಯಾಗಿ ಅಪೊಸ್ತಲನಾದಂತಹ ಪೌಲನು ಕೂಡ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಕೂಡ ಇದೇ ವಿಷಯವನ್ನ ಆತನು ಪ್ರಸ್ತಾಪ ಮಾಡ್ತಾ ಒಂದು ವಿಷಯವನ್ನ ಆತನು ನಮಗೆ ತಿಳಿಸ್ತಾನೆ. ಅದನ್ನ ಒಂದ್ಸಾರಿ ನಾವು ಗಮನಿಸೋಣ. ಅಪೊಸ್ತಲನಾದಂತಹ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಕೂಡ ಇದೇ ವಿಷಯವನ್ನ ಆತನು ಪ್ರಸ್ತಾಪ ಮಾಡ್ತಾನೆ. ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದ್ರೆ, 2 ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸ್ 2 ಅಲ್ಲಿ, ಯಾಕೆಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ ಅಂತ ಹೇಳ್ತಾನೆ. ಅಂದ್ರೆ ಕೊರಿಂಥದಲ್ಲಿರ್ತಕ್ಕಂತಹ ಸಭೆ, ಕ್ರಿಸ್ತನು ಸ್ವರಕ್ತ ಕೊಟ್ಟು ಸಂಪಾದನೆ ಮಾಡಿಕೊಂಡಂತಹ ಈ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಕಳಂಕ, ಸುಕ್ಕು ಮುಂತಾದದ್ದೊಂದು ಇಲ್ಲದಂತಹ ಶುದ್ಧ ಕನ್ಯೆಯಂತೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಬೇಕೆಂಬುದಾಗಿ ಆತನಿಗೆ ನಾನು ನಿಶ್ಚಯ ಮಾಡಿದ್ದೀನಲ್ಲ ಅಂತ ಹೇಳ್ತಾನೆ. ಸೊ ಹಾಗಾಗಿ ಸಭೆ ಇವತ್ತು ಮೊದಲಗಿತ್ತಿಯಾಗಿ ಮೊದಲಿಂಗನನ್ನ ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಿರಬೇಕು ಅನ್ನುವಂಥದ್ದನ್ನ ಗ್ರಂಥ ಇವತ್ತು ನಮಗೆ ತಿಳಿಸ್ತಾ ಇದೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. 8ನೇ ವಚನ, ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಅಂತ ಹೇಳ್ತಾರೆ. ಮೊದಲಗಿತ್ತಿಗೆ ಒಂದು ಡ್ರೆಸ್ ಕೊಟ್ಟಿದ್ದಾರೆ, ಒಂದು ಉಡುಪನ್ನ ಕೊಟ್ಟಿದ್ದಾರೆ. ಹೇಗಿದೆ ಆ ಉಡುಪು ಅಂತಂದ್ರೆ, ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಸಭೆ ಕರ್ತನಾದ ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಿರಬೇಕು. ಹೇಗೆ ಸಿದ್ಧವಾಗಿರ್ಬೇಕು ಅಂತಂದ್ರೆ, ನಯವಾದ ನಾರುಮಡಿ. ಆ ನಾರುಮಡಿ ಹೇಗಿದೆ ಅಂತಂದ್ರೆ ಪ್ರಕಾಶವೂ ನಿರ್ಮಲವು. ಆ ಬಟ್ಟೆಗೆ ಯಾವುದೇ ರೀತಿಯಾದಂತಹ ಕಳಂಕ ಇಲ್ಲ. ಅಂದ್ರೆ ನೀತಿ ಕ್ರಿಯೆಗಳಿಂದ ತುಂಬಿದಂತಹ ಜೀವಿತ ಆಗಿರಬೇಕು. ಕ್ರಿಸ್ತೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಂತಹ ಪ್ರತಿಯೊಬ್ಬರು ಕೂಡ ಕ್ರಿಸ್ತನನ್ನ ಧರಿಸಿಕೊಂಡಿರಬೇಕೆಂಬುದಾಗಿ ರೋಮಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೇವೆ, 3ನೇ ವಚನದಲ್ಲಿ. ಸೊ ಹಾಗಾಗಿ ಒಂದು ಸಾರಿ ನಾವು ಕ್ರಿಸ್ತನನ್ನ ಧರಿಸಿಕೊಂಡ ಮೇಲೆ ಧರಿಸಿಕೊಂಡಂತಹ ನಮಗಳಲ್ಲಿ ಪ್ರಕಾಶಮಾನ ಆಮೇಲೆ ನಿರ್ಮಲವೂ ಆದಂತಹ ಜೀವಿತ ನಿರಂತರವಾದಂತಹ ಪ್ರಕ್ರಿಯೆಯಲ್ಲಿ ಇರಬೇಕದು. ಯಾವುದೋ ಒಂದು ಭಾನುವಾರಕ್ಕೋ ಅಥವಾ ಯಾವುದೋ ಒಂದು ಸೀಸನ್ಗೋ ಸೀಮಿತವಾಗಿರಬಾರದು. ಪರಿಶುದ್ಧವಾದಂಥ ಜೀವಿತ ಅನ್ನುವಂಥದ್ದು, ಭಕ್ತಿಯುಕ್ತವಾದಂಥ ಜೀವಿತ ಅನ್ನುವಂಥದ್ದು ಅದು ನಿತ್ಯ ನಿರಂತರವಾಗಿರಬೇಕು. ಅದಕ್ಕೋಸ್ಕರನೇ ಆ ದಿನದ ವಿಷಯದಲ್ಲಿ ಆಗಲಿ, ಆ ಗಳಿಗೆಯ ವಿಷಯದಲ್ಲಾಗ್ಲಿ ನೀವು ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ನಿರಂತರವಾಗಿ ನೀವು ಸಿದ್ಧತೆಯಲ್ಲಿ ಇರಲೇಬೇಕು. ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ನೀವು ಮುಂದಕ್ಕೆ ಸಾಕ್ತಾನೆ ಇರಬೇಕು. ಹಾಗಾಗಿ ಕ್ರೈಸ್ತರಾದಂಥ ನಮ್ಮಗಳಿಗೆ ಸಿದ್ಧತೆ ಅನ್ನುವಂಥದ್ದು ಬಹಳ ಮುಖ್ಯ. ಸಿದ್ಧತೆ ವಿಷಯದಲ್ಲಿ ನಾವು ಎಡವಿದ್ರೆ ಕ್ರಿಸ್ತನ ಪ್ರತ್ಯಕ್ಷತೆಯ ದಿನದಲ್ಲಿ ನಾವುಗಳು ಬೇರೆ ರೀತಿಯಾದಂತಹ ಸ್ಥಿತಿಯಲ್ಲಿ ಇರಲಿಕ್ಕೆ
ಅವಕಾಶಗಳು ಇದಾವೆ ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಒಂದು ವೇಳೆ ಸಿದ್ಧವಾಗಿಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಮತ್ತೊಂದು ಬರೆಸುವಾರ್ಥ 25ನೇ ಅಧ್ಯಾಯದಲ್ಲಿ ಸಿದ್ಧವಾಗಿರ್ತಕ್ಕಂತಹ ಕನ್ಯೆಯರು ಕರ್ತನಾದ ಯೇಸು ಕ್ರಿಸ್ತನ ಆ ಮದಲಿಂಗನನ್ನ ಎದುರುಗೊಳ್ಳುವುದಕ್ಕೆ ಅವ್ರು ಯಾವ ರೀತಿ ಸಿದ್ಧವಾಗಿದ್ರು, ಸಿದ್ಧವಾಗಿ ಆತನ ಜೊತೆಗೆ ವಿವಾಹದ ಮನೆಯೊಳಗೆ ಹೋದ್ರು, ಸಿದ್ಧವಾಗಿಲ್ಲದೆ ಇರ್ತಕ್ಕಂಥವ್ರು ಹೇಗೆ ಮನೆಯಿಂದ ಹೊರಗಡೆ ಉಳ್ಕೊಂಡ್ರು ಅನ್ನುವಂಥ ವಿಷಯ ನಮಗೆ ಇಲ್ಲಿ ಸ್ಪಷ್ಟವಾಗಿ ತೋರಿ ಬರ್ತಾ ಇದೆ. ಹಾಗಾಗಿ ಸಿದ್ಧತೆ ಅನ್ನುವಂಥದ್ದು ಕ್ರೈಸ್ತರಿಗೆ ಬಹಳ ಮುಖ್ಯ, ಬಹಳ ಮುಖ್ಯ. ಸಿದ್ಧತೆ ಇಲ್ಲದೆ ನಾವು ಏನೂ ಕೂಡ ಮಾಡಿದ್ರೆ ಅದು ಫಲ ಖಂಡಿತವಾಗಿಯೂ ಕೂಡ ಬರೋದಕ್ಕೆ ಅಸಾಧ್ಯ. ಸೊ ಅದಕ್ಕೆ ಲೂಕನ ಬರೆಸುವಾರ್ತೆಯಲ್ಲಿ ಕೂಡ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ವಿಷಯವನ್ನ ಆತನು ಪ್ರಸ್ತಾಪಿಸ್ತಾ ಹೇಳುವಂಥದ್ದನ್ನು ನಾವು ಒಂದ್ಸಾರಿ ಗಮನಿಸಿದ್ರೆ, ಲೂಕನ ಬರೆಸುವಾರ್ತೆ 14ನೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ, ನಿಮ್ಮಲ್ಲಿ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿದಿತ್ತು, ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ ಅಂತ ಹೇಳ್ತಾರೆ. ಯೋಚನೆ ಮಾಡಲ್ವಾ? ವಿಚಾರಿಸಲ್ವಾ? ಸಿದ್ಧತೆ ಆಗಲ್ವಾ? ಒಂದು ಬುರುಜು, ಒಂದು ಟವರ್ ಕಟ್ಟಿಸ್ಬೇಕು ಅಥವಾ ಒಂದು ಮನೆ ಕಟ್ಟಿಸ್ಬೇಕು, ಒಂದು ಜಾಗ ತಗೋಬೇಕು, ಎಷ್ಟಾಗುತ್ತೆ, ಅದಕ್ಕೆ ಎಷ್ಟು ಖರ್ಚಾಗುತ್ತೆ, ನನ್ನಲ್ಲಿ ಎಷ್ಟಿದೆ, ಎಷ್ಟು ಲೋನ್ ತಗೋಬೇಕು, ಆ ಲೋನನ್ನು ತೀರಿಸೋದಕ್ಕೆ ನನ್ನ ಆದಾಯದ ಸಂಪನ್ಮೂಲ ಸರಿ ಹೋಗುತ್ತಾ, ಇವೆಲ್ಲ ಲೆಕ್ಕಾಚಾರ ಮಾಡಲ್ವಾ? ಇವೆಲ್ಲ ಕೂತ್ಕೊಂಡು ಎಸ್ಟಿಮೇಟ್ ಹಾಕಲ್ವಾ? ಎಚ್ಚರದಲ್ಲಿ ಇರಲ್ವಾ? ಎಚ್ಚರದಲ್ಲಿ ಇರ್ತಾನೆ. ಒಂದು ವೇಳೆ ಎಚ್ಚರಿಕೆ ತಪ್ಪಿದ್ರೆ ಏನಾಗುತ್ತೆ ಅಂತಂದ್ರೆ ಮುಂದೆ ನಾವು ಗಮನಿಸಿದ್ರೆ, ಸೊ ಅದನ್ನು ತೀರಿಸುವುದಕ್ಕೆ ಸಾಕಾಗುವಷ್ಟು ಹಣ ನನ್ನಲ್ಲಿ ಉಂಟೋ ಎಂದು ಲೆಕ್ಕ ಮಾಡುವುದಿಲ್ಲವೇ? 29ನೇ ವಚನ, ಹೀಗೆ ಲೆಕ್ಕ ಮಾಡದೆ ಅದಕ್ಕೆ ಅಸ್ತಿವಾರ ಹಾಕಿದ ಮೇಲೆ ಆ ಕೆಲಸವನ್ನು ಪೂರೈಸಲಾರದೇ ಹೋದರೆ ನೋಡುವವರೆಲ್ಲರೂ ಈ ಮನುಷ್ಯನಂತೂ ಕಟ್ಟಿಸುವುದಕ್ಕಂತೂ ತೊಡಗಿದನು, ಕೆಲಸ ಪೂರೈಸಲಾರದೆ ಹೋದನು ಎಂದು ಅವನನ್ನು ಹಾಸ್ಯ ಮಾಡುವರು ಅಂತ ಹೇಳ್ತಾರೆ. ನಗ್ತಾರೆ ನೋಡಿ ಅಂತ ಹೇಳ್ತಾನೆ. ಏನ್ ದೊಡ್ಡದಾಗಿ ಪ್ರಾರಂಭ ಮಾಡ್ದ, ಈಗ ನೋಡಪ್ಪ ಹೆಂಗಾಯ್ತು ಅಂತೇಳಿ. ಹಾಗೆ ಅನೇಕ ಕ್ರೈಸ್ತರು ಕೂಡ ಆರಂಭದ ಜೀವಿತದಲ್ಲಿ ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡಂತ ಪ್ರಾರಂಭದ ದಿನಗಳಲ್ಲಿ ಆರಂಭ ಶೂರರಾಗಿನೇ ಮುಂದಕ್ಕೆ ಸಾಕ್ತಾ ಇರ್ತಾರೆ. ಕ್ರಿಸ್ತನ ಬಗ್ಗೆ ಅತ್ಯಂತ ಆಸಕ್ತಿ, ಸಭೆ ಸಹವಾಸ ಅನ್ಯೋನ್ಯತೆಯ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಆಸಕ್ತಿ, ವಾರದ ಮೊದಲನೇ ದಿವಸ ದೇವರಾಧನೆ ಕಾರ್ಯಕ್ರಮದಲ್ಲಿ ರೊಟ್ಟಿ ಮುರಿಯುವಂತ ನಿಯಮದಲ್ಲಿ ಅತ್ಯಂತ ಆಸಕ್ತಿ, ಕಳಕಳಿ ತೋರ್ಪಡಿಸ್ತಕ್ಕಂತಹ ಆ ಪ್ರಾರಂಭದ ಮನಸ್ಥಿತಿ, ಆ ಪ್ರಾರಂಭ ಪ್ರೀತಿಯ ಜಳ ನಿರಂತರವಾಗಿ ಹಾಗೆ ಇರಬೇಕು ಅನ್ನುವಂಥದ್ದು ದೇವರ ಬಯಕೆ. ಕರ್ತನಾದ ಯೇಸು ಕ್ರಿಸ್ತನ ಇಷ್ಟ ಅದು. ಹಾಗೆ ನಿರಂತರವಾಗಿರಬೇಕು. ಆದ್ರೆ ಈ ರೀತಿಯಾದಂತ ಆರಂಭ ಜಳ ಏನಾಗ್ತದೆ ಅಂತಂದ್ರೆ ಬರ್ತಾ 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 ಕಡಿಮೆ ಆಗ್ತಾ ಇದೆ. ಸೊ ಆ ಒಂದು ದಿಕ್ಕಿನಲ್ಲಿ ನಾನಿವತ್ತೊಂದು ಕಾರ್ಯವನ್ನ ಕೈಗೊಳ್ತಾ ಇದ್ದೀನಿ ಅಂತಂದ್ರೆ ಅದ್ರ ಬಗ್ಗೆ ನೀನು ಆಲೋಚನೆ ಮಾಡು, ವಿಚಾರಿಸು, ಸಿದ್ಧತೆ ಮಾಡ್ಕೋ. ಒಂದು ಸಾರಿ ನೀನು ನೇಗಿಲ ಮೇಲೆ ಕೈ ಹಾಕಿದ್ರೆ ಹಿಂದಕ್ಕೆ ತಿರುಗಿ ನೋಡುವವನು ನನಗೆ ಯೋಗ್ಯನಲ್ಲ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನಂತಾನೆ. ಹಾಗಾಗಿ ಸಿದ್ಧತೆ ಅನ್ನುವಂಥದ್ದು ಬಹಳ ಮುಖ್ಯ ಜೀವಿತಕ್ಕೆ. ಸಿದ್ಧತೆ ಇಲ್ಲದೆ ನಾವು ಕರ್ತನನ್ನು ಎದುರುಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿತ್ಯ ಜೀವವನ್ನ, ದೇವರ ನಿರಂತರವಾದಂತಹ ಸಹವಾಸ ಅನ್ಯೋನ್ಯತೆಯನ್ನ ನಾವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಸಿದ್ಧತೆ ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ವೇಳೆ ಸಿದ್ಧತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಗೆಪಾಟ್ಲಿಗೆ ಗುರಿ ಆಗ್ತೀವಿ. ಕ್ರಿಸ್ತ ನಂಬಿಕೆಗೆ ಒಳಗಾಗ್ತಕ್ಕಂಥವರು ಕೂಡ ನಮ್ಮ ವ್ಯಕ್ತಿಗತವಾದಂತಹ, ಕೌಟುಂಬಿಕವಾದಂತಹ, ಸಾಮಾಜಿಕವಾದಂತಹ ಜೀವಿತವನ್ನ ನೋಡಿ ಅವರು ಕೂಡ ಹಿಂಜರಿಯುವಂತ ಅವಕಾಶ ಇರ್ತದೆ. ಪ್ರಾರಂಭದಲ್ಲೇ ಚೆನ್ನಾಗಿ ಪ್ರಾರಂಭ ಮಾಡದಪ್ಪ, ಬರ್ತಾ ಯಾಕೋ ಬಿದ್ದು ಹೋಗ್ಬಿಟ್ಟ, ಎಷ್ಟು ಜನ ನೋಡಿಲ್ಲ ನಾವು ಅನ್ನುವಂತಹ ಉದಾಹರಣೆಯಾಗಿ ನಾವು ನಿಲ್ಲಬಾರ್ದು. ಅದಕ್ಕೆ ಯೇಸು ಕ್ರಿಸ್ತನ ಆ ಪ್ರತ್ಯಕ್ಷತೆ ದಿನದ ವಿಷಯದಲ್ಲಿ, ಕ್ರಿಸ್ತನ ಎರಡನೇ ಬರೋಣ ದಿನದ ವಿಷಯದಲ್ಲಿ ನೀವು ತಿಳಿಯುವಂಥದ್ದು ಅವಶ್ಯಕತೆ ಇಲ್ಲ. ನೀವು ಓಟನ ಪ್ರಾರಂಭ ಮಾಡಿದಿರಿ, ಅದನ್ನು ಓಡ್ತಾ ಇರಿ ಅಷ್ಟೇನೆ. ಯಾವಾಗ ಏನು ಅನ್ನುವಂಥ ತಿಳ್ಕೊಳ್ಳುವಂಥದ್ದು ನಿಮ್ಗೆ ಅವಶ್ಯಕತೆ ಇಲ್ಲ. ಆ ದಿನ ಹೇಗಿರುತ್ತೆ ಅಂದ್ರೆ ಕಳ್ಳನು ಬರುವಂತ ದಿನದ ಹಾಗಿರ್ತದೆ ಅಂತ ಹೇಳ್ತೇನೆ. ಕಳ್ಳ ಕೇಳಿ ಬಂದು ಮನೆಗೆ ಕನ್ನ ಹಾಕಲ್ಲ. ಮನೆಯಲ್ಲಿರುವಂತಹ ಚಿನ್ನ ಆಭರಣಗಳನ್ನ, ಸಂಪತ್ತನ್ನ ದೋಚ್ಕೊಳ್ಳೋದಕ್ಕೆ ಮನೆ ಯಜಮಾನನಿಗೆ
ಟೈಮ್ ಕೊಟ್ಟು ಬರಲ್ಲ ಆತ. ಹಾಗೊಂದು ವೇಳೆ ಬಂದ ಅಂತ ಇಟ್ಕೊಳ್ಳಿ, ನಾವೆಲ್ಲರೂ ಕೂಡ ಎಚ್ಚರವಾಗಿದ್ದು ಆ ಒಂದು ಘಟನೆ ನಡೆಯಲಾರ್ದಂಗೆ, ನಮ್ಮ ಸಂಪತ್ತು ದೋಚಿಕೊಂಡು ಹೋಗಲಾರದಂತೆ ನಾವು ಎಚ್ಚರಿಕೆ ವಹಿಸಿಕೊಂಡು ನಮ್ಮ ಸಂಪತ್ತನ್ನು ಕಾಪಾಡ್ಕೊಳ್ತೀವಿ. ಆದ್ರೆ ಇದು ಹಾಗಲ್ಲ. ಒಂದು ವೇಳೆ ಕ್ರಿಸ್ತನ ಪ್ರತ್ಯಕ್ಷತೆ ದಿನ, ಇಂಥ ಡೇಟು, ಇಂಥ ಇಸ್ವಿ ಅಂತ ಹೇಳ್ಬಿಟ್ಟು ಗ್ರಂಥ ಏನಾದ್ರೂ ನಮಗೆ ಪ್ರತ್ಯಕ್ಷಪಡಿಸಿದ್ರೆ, ಅದನ್ನು ನಮಗೆ ತೋರ್ಪಡಿಸಿದ್ರೆ, ಅಥವಾ ಯೇಸು ಕ್ರಿಸ್ತನ ಅದನ್ನು ನಮಗೆ ಬಯಲ್ಪಡಿಸಿದ್ದೇ ಆದ್ರೆ ಏನ್ ಮಾಡ್ತಾ ಇತ್ತು ಪರಿಸ್ಥಿತಿ? ಏನ್ ಮಾಡ್ತಾ ಇದ್ರು ಜನರು? ಆ ದಿನದವರೆಗೂ ಕೂಡ ಏನ್ ಮಾಡ್ತಾ ಇದ್ರು? ತಿನ್ನೋದೇನು, ಉಣ್ಣೋದೇನು, ಕುಡಿಯೋದೇನು, ಮೋಸ ಮಾಡೋದೇನು, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನ ನೆರವೇರಿಸುವಂತದ್ರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋದೇನು, ವಿಪರೀತವಾದಂತ ಪರಿಸ್ಥಿತಿ ಅದು. ನೆಕ್ಸ್ಟ್ ನಾಳೆ ಬರ್ತಾ ಇದ್ದಾನೆ, ಡೇಟ್ ಇದೆಯಪ್ಪ, ನಾಳೆ ಗ್ರಂಥದಲ್ಲಿ ಇಂಥ ವಚನ, ಇಂಥ ರೆಫರೆನ್ಸು, ಇಂಥ ವಾಕ್ಯ ಭಾಗದಲ್ಲಿ, ಇಂಥ ಒಂದು ಪುಸ್ತಕದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಇಂಥ ದಿನ ಅದು. ಸಿದ್ಧವಾಗಿರೋಣ, ಆರಾಮಾಗಿ ಅಲ್ಲಿಂದ 1-2-3 ದಿವಸ, ಒಂದು ವಾರ ಒಳ್ಳೆ ಕ್ರಿಯೆ ಮಾಡೋಣ, ಭಕ್ತಿಯಿಂದ ಭಯದಿಂದ ಜೀವಿಸೋಣ. ಆಯ್ತು, ನಿತ್ಯತ್ವ ಖಂಡಿತ ಸಿಗ್ತದೆ. ಸೊ ಹಾಗಾಗಿ ಈ ರೀತಿಯಾದಂಥ ಆಲೋಚನೆಗಳು ಪರಿಶುದ್ಧರಲ್ಲಿ ಮೂಡಿ ಬರಬಾರದು, ದೇವಜನರಲ್ಲಿ ಮೂಡಿ ಬರಬಾರದು. ನಿರಂತರವಾದಂಥ ಸಿದ್ಧತೆಯನ್ನು ಹೊಂದಿಕೊಂಡು ಪರಿಶುದ್ಧವಾದಂಥ ಜೀವಿತವನ್ನ ಬೀಳಲಾರದಂತೆ ಎಚ್ಚರಿಕೆಯಿಂದ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಆಶಯ. ಸೊ ಹಾಗಾಗಿ ಆ ದಿನದ ವಿಷಯದಲ್ಲಾಗ್ಲಿ, ಆ ಗಳಿಗೆಯ ವಿಷಯದಲ್ಲಾಗ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ ಎಂಬುದಾಗಿ ಪರಿಶುದ್ಧಾತ್ಮನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1-2 ವಚನದಲ್ಲಿ ಉಲ್ಲೇಖ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ ನಮಗೆ. ಹಾಗೆಯೇ ಪರಿಶುದ್ಧಾತ್ಮನು ಕೂಡ ಬರೆಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಏನ್ ಮಾಡಬೇಕು? ಗ್ರಂಥನ ಕೇಳೋಣ ಒಂದ್ಸಾರಿ. ಥೆಸಲೋನಿಕದವರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ, ಥೆಸಲೋನಿಕದವರಿಗೆ ಬರೆದ ಮೊದಲ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ವಿಷಯವನ್ನು ಒಂದ್ಸಾರಿ ನಾವು ಗಮನಿಸೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಮೊದಲ ಪತ್ರಿಕೆ 5ನೇ ಅಧ್ಯಾಯ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು, ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರೂ ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ ಅಂತ ಹೇಳ್ತಾರೆ. ಹಾಗಾಗಿ ಕ್ರೈಸ್ತರು ಸಿದ್ಧರಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಸತ್ಕಾರ್ಯಗಳೆಂಬ ನಯವಾದ ನಾರುಮಡಿಯನ್ನ, ಪರಿಶುದ್ಧತೆ ಎಂಬಂತಹ ವಸ್ತ್ರಗಳನ್ನು ನಾವು ಧರಿಸಿಕೊಂಡು ಕ್ರಿಸ್ತನ ಪ್ರತ್ಯಕ್ಷತೆಗೋಸ್ಕರ ನಾವು ನಿದ್ರೆ ಮಾಡುವವರಾಗಿರದೆ ಎಚ್ಚರದಿಂದಿದ್ದು ಆತನನ್ನು ಎದುರುಗೊಳ್ಳೋದಕ್ಕೆ ಸಿದ್ಧವಾಗಿರೋಣ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾದಂಥ ಮಾತು. ಹಾಗಾಗಿ ಎಚ್ಚರಿಕೆ ಮತ್ತು ಸಿದ್ಧತೆ ಅಂತಕ್ಕಂಥದ್ದು ಕ್ರೈಸ್ತರಿಗೆ ಬಹುಮುಖ್ಯವಾದಂಥ 2 ಪದಗಳು ಇವೆಲ್ಲ ಕೂಡ. ಹಾಗಾಗಿ ನಾವು ಬೆಳಕಿನವರಂತೆ ನಡಿಬೇಕು ಅಂತ ಹೇಳ್ತಾನೆ, ಬೆಳಕಿನವರಂತೆ ನಡಿಬೇಕು ಅಂತ ಹೇಳ್ತಾನೆ. ಸೊ ಬೆಳಕಿನವರಂತೆ ಹೇಗೆ ನಡಿಬೇಕು ಅಂತಂದ್ರೆ, ಯೋಹಾನ್ ಬರೆಸುವ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದ ಮಾತನ್ನು ಒಂದ್ಸಾರಿ ನಾವು ಗಮನಿಸೋಣ. ಯೋಹಾನ್ ಬರೆಸುವ ಸುವಾರ್ತೆ 3ನೇ ಅಧ್ಯಾಯ 19ನೇ ವಚನದಲ್ಲಿ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ ಅಂತ ಹೇಳ್ತಾನೆ. ಸತ್ಯದಲ್ಲಿ ನಡೀತಕ್ಕಂತಹ ವ್ಯಕ್ತಿ ತನ್ನ ಕೃತ್ಯಗಳು ಬೆಳಕಿಗೆ ಬರಬೇಕಂತೇಳಿ ಆತನು ಯಾವುದೇ ರೀತಿಯಾದಂಥ ಬಿಗುಮಾನ ಇಲ್ದೇನೆ, ಸಂಕೋಚ ಇಲ್ದೇನೆ ನ್ಯಾಯಯುತವಾದಂಥ ಜೀವಿತವನ್ನು ಜೀವಿಸಿ ಆ ತನ್ನ ಕ್ರಿಯೆಗಳು, ತನ್ನ ಕೃತ್ಯಗಳು ಬೆಳಕಿಗೆ ಬರಬೇಕು. ಅನೇಕರು ಆ ಒಂದು ಕೃತ್ಯಗಳನ್ನು ನೋಡ್ಬೇಕೆಂಬುದಾಗಿ ಆತನು ವರ್ತಿಸ್ತಾನೆ, ನಡ್ಕೊಳ್ತಾನೆ. ಆದ್ರೆ ಕತ್ತಲಿಗೆ ಸಂಬಂಧಪಟ್ಟಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾರೆ. ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ಬೆಳಕಿಗೆ ಬೆಳಕಿಗೆ ಬಂದ್ಬಿಟ್ರೆ ಅದಕ್ಕೆ ಅವರು ಗುಪ್ತವಾಗಿ ಕಾರ್ಯಕ್ರಮಗಳು ನಡೆಸ್ತಾರೆ, ಗುಟ್ಟಾಗಿ ನಡೆಸ್ತಾರೆ, ಯಾರಿಗೂ ಗೊತ್ತಾಗದಂಗೆ ನಡೆಸ್ತಾರೆ ದುಷ್ಕೃತ್ಯಗಳು ಅಂತ.
ಹಾಗಾಗಿ ನಾವುಗಳು ಹೇಗಿರ್ಬೇಕಂತಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದಂಥ ಮಾತು ಪರ್ವತ ಪ್ರಸಂಗದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗ ಮಾಡುವಂಥ ಸಂದರ್ಭದಲ್ಲಿ ಆತನ ಹೇಳ್ತಕ್ಕಂಥ ಮಾತನ್ನ ಬಹಳ ಚಂದವಾಗಿ ನಾವು ಗಮನಿಸಿದ್ರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಲ್ಲಿ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು, ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತಿಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಹಾಗಾಗಿ ನಿಮ್ಮ ಕೃತ್ಯಗಳು ಅನೇಕರಿಗೆ ಕಂಡು ಬರಬೇಕು. ನಿಮ್ಮ ಕೃತ್ಯಗಳು ಅನೇಕರಿಗೆ ಪ್ರಜ್ವಲಿಸಬೇಕು. ನೀತಿ ಕಾರ್ಯಗಳಾಗಿ. ಹಾಗಾಗಿ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ನಾವು ದೀಪ, ನಾವು ಬೆಳಕು. ಸೊ ಹಾಗಾಗಿ ಎಚ್ಚರದಿಂದಿರ್ರಿ. ನಿಮ್ಮ ಕೃತ್ಯಗಳು ಸದಾ ನಡೀತಾ ಇರಲಿ. ಅದಕ್ಕೊಂದು ಡೇಟು, ಟೈಮು, ಸೀಸನ್ ಅಂತೇಳಿ ಫಿಕ್ಸ್ ಮಾಡಿ, ಆ ಒಂದು ದಿನದಲ್ಲಿ, ಆ ಒಂದು ಸೀಸನ್ ಅಲ್ಲಿ ಮಾತ್ರ ನಾನು ಭಕ್ತಿವಂತನಾಗಿ, ಕ್ರಿಸ್ತನ ಸಂಬಂಧಿಕನಾಗಿ, ಕ್ರೈಸ್ತನಾಗಿ ನಾನು ಲೋಕಕ್ಕೆ ಪರಿಚಯ ಮಾಡಿಕೊಳ್ತೀನಿ. ಇನ್ನುಳಿದ ದಿನಗಳಲ್ಲೆಲ್ಲ ಕೂಡ ನಾನು ಲೋಕ ಹೇಗಿರುತ್ತೋ ಹಾಗೆ ನಾನು ಇರ್ತೀನಿ ಅಂತಂದ್ರೆ, ಈ ರೀತಿಯಾದಂತಹ ಜೀವಿತನ್ನ ಆತನು ಬಯಸೋದಿಲ್ಲ ಯೇಸು ಕ್ರಿಸ್ತನು. ಅದಕ್ಕೆ ಆ ದಿನದ ವಿಷಯದಲ್ಲಾಗ್ಲಿ, ಆ ಗಳಿಗೆಯ ವಿಷಯದಲ್ಲಾಗ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ, ನಿಮಗೆ ಗೊತ್ತಾಗುವಂಥದ್ದು ಅವಶ್ಯಕತೆ ಇಲ್ಲ. ನೀವು ನಿರಂತರವಾಗಿ ಸಿದ್ಧತೆಯಲ್ಲಿರಿ. ಹಾಗಾಗಿ ಏನ್ ಮಾಡ್ಬೇಕಂತೇಳಿ ಕೊನೆಯದಾಗ ಒಂದು ವಚನ ಭಾಗನ ನೋಡ್ಕೊಂಡು ಈ ಭಾಗನ ಮುಕ್ತಾಯ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಕ್ಕಂಥ ವಿಶೇಷವಾದಂಥ ಮಾತನ್ನು ಒಂದ್ಸಾರಿ ಗಮನಿಸ್ತಾ ಈ ಒಂದು ಭಾಗನ ಮುಕ್ತಾಯ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ದಯಮಾಡಿ ಕ್ಷಮಿಸಿ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನದಲ್ಲಿ, ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದಿವಿಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ನಿಮ್ಮ ನಡುಗಳು ಕಟ್ಟಿರಲಿ. ಸಾಮಾನ್ಯವಾಗಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ರೈತರು ಅಥವಾ ಶ್ರಮಜೀವಿಗಳು, ಕಷ್ಟಪಟ್ಟು ದೈಹಿಕವಾದಂಥ ಕೆಲಸನ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರು ಸೊಂಟ ಗಟ್ಟಿಯಾಗಿರ್ಬೇಕಂತೇಳಿ ಸೊಂಟಕ್ಕೆ ಬೆಲ್ಟು ಅಥವಾ ಸೊಂಟಕ್ಕೆ ಟವಲ್ಲು ಕಟ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಸೊಂಟಕ್ಕೆ ಕಟ್ಟಿಕೊಂಡಿರ್ತಕ್ಕಂಥ ಟವಲ್ ಬಿಚ್ಚಿದ್ರೆ ಅಥವಾ ಬೆಲ್ಟನ್ನು ಬಿಚ್ಚಿದ್ರೆ ರಿಲ್ಯಾಕ್ಸ್, ತೀರ್ತು ಕೆಲಸ ಅಂತ ಅರ್ಥ. ಆದ್ರೆ ಇಲ್ಲಿ ಏನ್ ಹೇಳ್ತದೆ ಅಂತಾರೆ, ನಿಮ್ಮ ನಡುಗಳು ಕಟ್ಟಿರ್ಲಿ ಅಂದ್ರೆ ಅರ್ಥ ಏನಂತಂದ್ರೆ, ನಿಮ್ಮ ಸೇವೆ, ಪರಿಶುದ್ಧವಾದಂತ ಜೀವಿತ, ಕ್ರಿಸ್ತನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಿರ್ತಕ್ಕಂಥ ಈ ನಿನ್ನ ಬದುಕು ನಿರಂತರವಾಗಿರ್ಲಿ. ನಿಮ್ಮ ನಡುಗಳು ಕಟ್ಟಿರ್ಲಿ. ನಿಮ್ಮ ದಿವಿಟಿಗೆಗಳು ಉರಿಯುತ್ತಿರಲಿ. ವಾಕ್ಯಗಳ ಬೆಳಕಿನಲ್ಲಿ ನಿಮ್ಮ ಬದುಕುಗಳು ಮುಂದುವರಿತಾನೆ ಇರಲಿ. ಅನೇಕರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡ್ಬಿಟ್ಟು ಪರಲೋಕದಲ್ಲಿರ್ತಕ್ಕಂಥ ಪರಮ ತಂದೆಯನ್ನ ಅವ್ರು ಘನಪಡಿಸಲಿ, ಕೊಂಡಾಡ್ಲಿ. ನಿಮ್ಮ ಸತ್ಕ್ರಿಯೆಗಳ ಮುಖಾಂತರ ಅವರು ಕೂಡ ಕ್ರಿಸ್ತನನ್ನ ಕಂಡುಕೊಳ್ಳುವಂತಹ ದಿಕ್ಕಿನಲ್ಲಿ ಮುಂದುವರಿಲಿ. ಹಾಗಾಗಿ ಸಿದ್ಧತೆ, ಎಚ್ಚರ ಕ್ರೈಸ್ತರಿಗೆ ಬಹಳ ಅವಶ್ಯಕತೆ ಇರ್ತಕ್ಕಂತಹ 2 ಸಂಗತಿಗಳು. ಆದ್ರಿಂದ ಆಲೋಚನೆ ಮಾಡೋಣ. ಆ ದಿನದ ವಿಷಯದಲ್ಲಾಗ್ಲಿ, ಗಳಿಗೆಯ ವಿಷಯದಲ್ಲಾಗ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಏನ್ ಮಾಡ್ಬೇಕಾಗಾದ್ರೆ ಯಾವಾಗಲೂ ಎಚ್ಚರವಾಗಿರ್ಬೇಕು. ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡ್ತಾ ಇರಬೇಕು. ಸಿದ್ಧವಾಗಿರ್ಬೇಕು. ಆ ರೀತಿಯಾದಂತಹ ಸಿದ್ಧತೆಯನ್ನ ನಿರಂತರವಾದಂತಹ ಈ ಜೀವಿತದಲ್ಲಿ ಹೊಂದಿಕೊಂಡು ಕ್ರಿಸ್ತನ ಪ್ರತ್ಯಕ್ಷತೆ ದಿನದಲ್ಲಿ ಕ್ರಿಸ್ತನ ಒಟ್ಟಿಗೆ ದೇವರ ಸಹವಾಸ ಅನ್ಯೋನ್ಯತೆಯಲ್ಲಿ ನಿರಂತರವಾದಂತಹ ಜೀವಿತವನ್ನು ಜೀವಿಸಲಿಕ್ಕೆ ಆಗುವಂತಹ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ ಎಂಬುದಾಗಿ ಎಚ್ಚರವಾಗಿಯೂ ಸಿದ್ಧವಾಗಿಯೂ ಜೀವಿತಗಳನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕಾಗುವಂತೆ ಕರ್ತನು ತಾನೇ ನಮ್ಮನ್ನ ಪ್ರೋತ್ಸಾಹಿಸಿ ಮುಂದುವರಿಸಲಿ ಎಂಬುದಾಗಿ ನನ್ನನ್ನು ನಾನು ಎಚ್ಚರಿಸಿಕೊಂಡು ನಿಮ್ಮನ್ನು ಎಚ್ಚರಿಸಿ ಈ ವಾಕ್ಯ ಭಾಗನ ಎಲ್ಲಿಗೆ ಮುಕ್ತಾಯ ಮಾಡೋಣ. ದೇವರ ಚಿತ್ತ ಆದರೆ ಮತ್ತೆ ಇನ್ನೊಂದು ವಿಷಯದ ಬಗ್ಗೆ ಗ್ರಂಥದ ಮೂಲಕ ಆತ್ಮೀಯ ಕ್ಷೇಮಾಭಿವೃದ್ಧಿಯನ್ನು ಹೊಂದುವಂತಹ ದಿಕ್ಕಿನಲ್ಲಿ ನಾವು ಸಾಗೋಣ ಎಂಬುದಾಗಿ ಈ ವಾಕ್ಯ ಭಾಗನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ವಂದನೆಗಳು.